ಕರ್ನಾಟಕ ರಾಜ್ಯದಲ್ಲಿ ಯಾರು ಹಿಂದುಳಿದ ವರ್ಗದವರು, ಒಬಿಸಿ, ಎಸ್ಸಿ, ಎಸ್ಟಿ ಸಮುದಾಯಕ್ಕೆ ಸೇರಿರುವಂತವರು, ವಿಶೇಷವಾಗಿ ಇನ್ನು ಮುಂದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಶನ್ ಪಡೆದು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುವಂತಹ ಯುವಕರು ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿಯ ಮಾನಸಿಕತೆಯನ್ನ, ರಿಸರ್ವೇಶನ್ ಅನ್ನು ನಾವು ತೆಗೆದುಹಾಕಬೇಕು ಅಂತ ಅವರು ಅಮೆರಿಕದಲ್ಲಿ ಮಾಡಿರುವಂತಹ ಭಾಷಣವನ್ನ ನೀವು ನಿಮ್ಮ ಮನೆಗೂ ಕೂಡ ಇದನ್ನ ತಲುಪಿಸಿ. ರಾಹುಲ್ ಗಾಂಧಿ ಅವರ ಈ ಆಂಟಿ ರಿಸರ್ವೇಶನ್ ಮೈಂಡ್ ಸೆಟ್ ಏನು ಅನ್ನೋದನ್ನ ನಾವು ಜಗಜ್ಜಾಹೀರ್ ಮಾಡಬೇಕಾಗಿದೆ. ನೆಹರು ಇಂದ ಪ್ರಾರಂಭ ಆಗಿ ರಾಹುಲ್ ಗಾಂಧಿವರೆಗೂ ಕೂಡ ಈ ರಿಸರ್ವೇಶನ್ ವಿರೋಧಿ, ಒಬಿಸಿ ವಿರೋಧಿ, ಎಸ್ಸಿ ಎಸ್ಟಿ ವಿರೋಧಿ ಕಾಂಗ್ರೆಸ್ ಪಾರ್ಟಿಯನ್ನ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರಿಗೆ ಸರಿಯಾದಂತಹ ಪಾಠ ಕಲಿಸಬೇಕಿದೆ. ಭಾರತದ ವಿರುದ್ಧವಾಗಿ ಭಾರತವನ್ನು ನೂರು ಹೋಳು ಮಾಡಬೇಕು ಅಂತ ಹೊರಟಿರುವಂತಹ ಪಾಕಿಸ್ತಾನಿ, ಖಾಲಿಸ್ತಾನಿ, ಬಾಂಗ್ಲಾದೇಶಿ, ಚೈನೀಸ್ ಏಜೆಂಟ್ಗಳ ಮತ್ತೊಂದು ಏಜೆಂಟ್ ನಂತೆ ಕೆಲಸ ಮಾಡ್ತಿರುವಂತಹ ರಾಹುಲ್ ಗಾಂಧಿಗೆ ಸರಿಯಾದಂತಹ ಪಾಠವನ್ನ ಪಂಚಾಯಿತಿ ಚುನಾವಣೆ ಇರಲಿ, ಪಾರ್ಲಿಮೆಂಟ್ ಚುನಾವಣೆ ಇರಲಿ, ಅದನ್ನ ಕಲಿಸಬೇಕಾಗಿರುವಂತಹ ಪಾಠ ಕರ್ನಾಟಕದ ಜನತೆಗಿದೆ. ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಈ ಕಡೆಗೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು. ನರೇಂದ್ರ ಮೋದಿ ಅವರು ಬರೋವರೆಗೂ ಕೂಡ ಒಬಿಸಿ ಕಮಿಷನ್ಗೆ ಸಾಂವಿಧಾನಿಕ ದರ್ಜೆ ಸಿಕ್ಕಿರಲಿಲ್ಲ. ಕೇಂದ್ರೀಯ ವಿದ್ಯಾಲಯದಲ್ಲಿ, ನವೋದಯ ಶಾಲೆಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ, ನೀಟ್ ಪರೀಕ್ಷೆಗಳಲ್ಲಿ 27% ರಿಸರ್ವೇಶನ್ ಒಬಿಸಿಗಳಿಗೆ ಕೊಟ್ಟಿರಲಿಲ್ಲ. ರಾಹುಲ್ ಗಾಂಧಿಗೆ ಇವತ್ತು ನಾವು ಕೇಳ್ತಾ ಇದ್ದೀವಿ, ಈ ದೇಶದಲ್ಲಿ ಸಿಖ್ಖರಿಗಾದಂತಹ ಅತ್ಯಂತ ದೊಡ್ಡ ದಂಗೆ, ಸಿಖ್ಖರ ಮೇಲಾದಂತಹ ದೊಡ್ಡ ದೌರ್ಜನ್ಯ, ಟೈರ್ ಮನೆಗಳ ತಗೊಂಡೋಗಿ ಸಿಖ್ಖರನ್ನ ಸುಟ್ಟಿದ್ದು, ಜೀವಂತವಾಗಿ ಸಿಖ್ಖರನ್ನ ಸುಟ್ಟಿದ್ದು ನಿಮ್ಮ ಸರ್ಕಾರ, ನಿಮ್ಮ ಅಜ್ಜಿಯ ಮೃತ್ಯು ಆದ ನಂತರದಲ್ಲಿ ನಿಮ್ಮ ತಂದೆಯವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಯ್ತು. ವೋಟರ್ ಲಿಸ್ಟ್ ಹಿಡ್ಕೊಂಡು ಮನೆಗೆ ಹೋಗಿ ಯಾವ್ಯಾವ ಮನೆಯಲ್ಲಿ ಸಿಖ್ಗಳಿದ್ದಾರೆ, ಯಾವ್ಯಾವ ಮನೆಯಲ್ಲಿ ಸಿಖ್ ಹೆಣ್ಮಕ್ಳಿದ್ದಾರೆ, ಯಾವ ಮನೆಯಲ್ಲಿ ಸಿಖ್ ಮಕ್ಕಳು ಹೋಗ್ತಾ ಇದ್ದಾರೆ, ಇದನ್ನ ವೋಟರ್ ಲಿಸ್ಟ್ ಹಿಡ್ಕೊಂಡು ಹೋಗಿ ಸಿಖ್ರನ್ನ ಸುಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ನೀವು ಬಂದು ವಿದೇಶದಲ್ಲಿ ಸಿಖ್ರಿಗೆ ಇವತ್ತು ಭಾರತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಭಾಷಣ ಮಾಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಯಾರು ಹಿಂದುಳಿದ ವರ್ಗದವರು, ಒಬಿಸಿ, ಎಸ್ಸಿ, ಎಸ್ಟಿ ಸಮುದಾಯಕ್ಕೆ ಸೇರಿರುವಂತವರು, ವಿಶೇಷವಾಗಿ ಇನ್ನು ಮುಂದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಶನ್ ಪಡೆದು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುವಂತಹ ಯುವಕರು ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿಯ ಮಾನಸಿಕತೆಯನ್ನ, ರಿಸರ್ವೇಶನ್ ಅನ್ನು ನಾವು ತೆಗೆದುಹಾಕಬೇಕು ಅಂತ ಅವರು ಅಮೆರಿಕದಲ್ಲಿ ಮಾಡಿರುವಂತಹ ಭಾಷಣವನ್ನ ನೀವು ನಿಮ್ಮ ಮನೆಗೂ ಕೂಡ ಇದನ್ನ ತಲುಪಿಸಿ. ರಾಹುಲ್ ಗಾಂಧಿ ಅವರ ಈ ಆಂಟಿ ರಿಸರ್ವೇಶನ್ ಮೈಂಡ್ ಸೆಟ್ ಏನು ಅನ್ನೋದನ್ನ ನಾವು ಜಗಜ್ಜಾಹೀರ್ ಮಾಡಬೇಕಾಗಿದೆ. ನೆಹರು ಇಂದ ಪ್ರಾರಂಭ ಆಗಿ ರಾಹುಲ್ ಗಾಂಧಿವರೆಗೂ ಕೂಡ ಈ ರಿಸರ್ವೇಶನ್ ವಿರೋಧಿ, ಒಬಿಸಿ ವಿರೋಧಿ, ಎಸ್ಸಿ ಎಸ್ಟಿ ವಿರೋಧಿ ಕಾಂಗ್ರೆಸ್ ಪಾರ್ಟಿಯನ್ನ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರಿಗೆ ಸರಿಯಾದಂತಹ ಪಾಠ ಕಲಿಸಬೇಕಿದೆ. ಭಾರತದ ವಿರುದ್ಧವಾಗಿ ಭಾರತವನ್ನು ನೂರು ಹೋಳು ಮಾಡಬೇಕು ಅಂತ ಹೊರಟಿರುವಂತಹ ಪಾಕಿಸ್ತಾನಿ, ಖಾಲಿಸ್ತಾನಿ, ಬಾಂಗ್ಲಾದೇಶಿ, ಚೈನೀಸ್ ಏಜೆಂಟ್ಗಳ ಮತ್ತೊಂದು ಏಜೆಂಟ್ ನಂತೆ ಕೆಲಸ ಮಾಡ್ತಿರುವಂತಹ ರಾಹುಲ್ ಗಾಂಧಿಗೆ ಸರಿಯಾದಂತಹ ಪಾಠವನ್ನ ಪಂಚಾಯಿತಿ ಚುನಾವಣೆ ಇರಲಿ, ಪಾರ್ಲಿಮೆಂಟ್ ಚುನಾವಣೆ ಇರಲಿ, ಅದನ್ನ ಕಲಿಸಬೇಕಾಗಿರುವಂತಹ ಪಾಠ ಕರ್ನಾಟಕದ ಜನತೆಗಿದೆ. ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಈ ಕಡೆಗೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು. ನರೇಂದ್ರ ಮೋದಿ ಅವರು ಬರೋವರೆಗೂ ಕೂಡ ಒಬಿಸಿ ಕಮಿಷನ್ಗೆ ಸಾಂವಿಧಾನಿಕ ದರ್ಜೆ ಸಿಕ್ಕಿರಲಿಲ್ಲ. ಕೇಂದ್ರೀಯ ವಿದ್ಯಾಲಯದಲ್ಲಿ, ನವೋದಯ ಶಾಲೆಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ, ನೀಟ್ ಪರೀಕ್ಷೆಗಳಲ್ಲಿ 27% ರಿಸರ್ವೇಶನ್ ಒಬಿಸಿಗಳಿಗೆ ಕೊಟ್ಟಿರಲಿಲ್ಲ. ರಾಹುಲ್ ಗಾಂಧಿಗೆ ಇವತ್ತು ನಾವು ಕೇಳ್ತಾ ಇದ್ದೀವಿ, ಈ ದೇಶದಲ್ಲಿ ಸಿಖ್ಖರಿಗಾದಂತಹ ಅತ್ಯಂತ ದೊಡ್ಡ ದಂಗೆ, ಸಿಖ್ಖರ ಮೇಲಾದಂತಹ ದೊಡ್ಡ ದೌರ್ಜನ್ಯ, ಟೈರ್ ಮನೆಗಳ ತಗೊಂಡೋಗಿ ಸಿಖ್ಖರನ್ನ ಸುಟ್ಟಿದ್ದು, ಜೀವಂತವಾಗಿ ಸಿಖ್ಖರನ್ನ ಸುಟ್ಟಿದ್ದು ನಿಮ್ಮ ಸರ್ಕಾರ, ನಿಮ್ಮ ಅಜ್ಜಿಯ ಮೃತ್ಯು ಆದ ನಂತರದಲ್ಲಿ ನಿಮ್ಮ ತಂದೆಯವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಯ್ತು. ವೋಟರ್ ಲಿಸ್ಟ್ ಹಿಡ್ಕೊಂಡು ಮನೆಗೆ ಹೋಗಿ ಯಾವ್ಯಾವ ಮನೆಯಲ್ಲಿ ಸಿಖ್ಗಳಿದ್ದಾರೆ, ಯಾವ್ಯಾವ ಮನೆಯಲ್ಲಿ ಸಿಖ್ ಹೆಣ್ಮಕ್ಳಿದ್ದಾರೆ, ಯಾವ ಮನೆಯಲ್ಲಿ ಸಿಖ್ ಮಕ್ಕಳು ಹೋಗ್ತಾ ಇದ್ದಾರೆ, ಇದನ್ನ ವೋಟರ್ ಲಿಸ್ಟ್ ಹಿಡ್ಕೊಂಡು ಹೋಗಿ ಸಿಖ್ರನ್ನ ಸುಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ನೀವು ಬಂದು ವಿದೇಶದಲ್ಲಿ ಸಿಖ್ರಿಗೆ ಇವತ್ತು ಭಾರತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಭಾಷಣ ಮಾಡ್ತಾ ಇದ್ದೀರಿ.